ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಒತ್ತಡದ ನಡುವೆ ಕ್ರೀಡೆಯಲ್ಲಿ ಭಾಗವಹಿಸಿ. ಚಿತ್ರದುರ್ಗ ಪ್ರಧಾನ ಜಿಲ್ಲಾ ಮತ್ತು ಸಿವಿಲ್ ನ್ಯಾಯಾಧೀಶರಾದ ರೋಣಾ ವಾಸುದೇವ್ ಅವರು ಕೆಲಸದ ಒತ್ತಡದ ನಡುವೆಯೂ ಪೊಲೀಸ್ ಸಿಬ್ಬಂದಿ ಕ್ರೀಡಾ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕು ಎಂದು ಕರೆ ನೀಡಿದ್ದಾರೆ. ಚಿತ್ರದುರ್ಗದಲ್ಲಿ ನಡೆದ ಪೊಲೀಸ್ ಕ್ರೀಡಾಕೂಟವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ವಾರ್ಷಿಕ ಕ್ರೀಡಾಕೂಟದಲ್ಲಿ ಪಾಲ್ಗೊಂಡು ಆರೋಗ್ಯ ಕಾಪಾಡಿಕೊಳ್ಳುವಂತೆ ತಿಳಿಸಿದ್ದಾರೆ. ಜಿಲ್ಲೆಯಿಂದ 15ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿ ರಾಜ್ಯ ಹಾಗೂ ರಾಷ್ಟ್ರಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತಿರುವುದು ಹೆಮ್ಮೆಯ ಸಂಗತಿ ಎಂದು ಅವರು ತಿಳಿಸಿದ್ದಾರೆ. ಕೆಲಸದ ಒತ್ತಡ ಇದ್ದೇ ಇರ್ತದೆ. ಈಗ ಮುಂಜಾನೆ ಆ ಕಡೆ ಇಲ್ಲಿದ್ದು ಈ ರೀತಿ ಒಂದು ಮಾತನಾಡ್ತಾ ಇರ್ತೇನೆ. ಕೋರ್ಟಿಗೆ ಹೋಗಿ ಕೋರ್ಟ್ ಹಾಲ್ನಲ್ಲಿ ಕುತ್ಕೊಂಡ ತಕ್ಷಣ ಇನ್ನು ಬಹಳಷ್ಟು ಇಲ್ಲ, ಇನ್ನೊಂದು 1.5 ಗಂಟೆ 11 ಗಂಟೆಗೆ ನಾನು ಕೋರ್ಟಿಗೆ ಹೋದ ನಂತರ ವಿಟ್ನೆಸ್ ಆಕ್ಟ್ ಬಂದಿದೆ. ಇವತ್ತು ಸಮನ್ಸ್ ಆಕ್ಟ್ ಜಾರಿ ಆಗಿಲ್ಲ. ಏನ್ ಮಾಡ್ತಾ ಇದ್ದಾರೆ ಪೊಲೀಸರು? ಕೆಲಸ ಯಾಕೆ ಮಾಡಿಲ್ಲ? ಪ್ರಾಪರ್ಟಿ ಆಕ್ಟ್ ತಂದು ಕೊಟ್ಟಿಲ್ಲ. ಸ್ಟಾಪ್ ಮಾಡ್ಬಿಟ್ಟಿಲ್ಲ. ಬಹುಶಃ ನಿಮ್ಗೆ ಅನ್ಸುತ್ತೆ ಸರ್ ಇನ್ನೊಂದು ಇದಾಗಿರ್ತಾರೆ ಆ ಕಡೆ ಒಂದು ಇದಾಗಂತ. ನಾನು ಹೇಳ್ತೇನೆ, ಈ 3 ದಿನಗಳಿಗೆ ಸ್ವಲ್ಪ ನಾನು ರಿಲ್ಯಾಕ್ಸೇಷನ್ ಕೊಡ್ತೇನೆ. ನೀವೇನಿದ್ದೀರಾ ಚಿಂತೆ ಮಾಡಬೇಡಿ. ಸಂಪೂರ್ಣವಾಗಿ ನಿಮ್ಮನ್ನು ನೀವು ಕ್ರೀಡೆಯಲ್ಲಿ ತೊಡಗಿಸ್ಕೊಂಡ್ರೆ ವರ್ಷ 365 ದಿನಗಳಲ್ಲಿ ನೀವು ಕೆಲಸ ಮಾಡುತ್ತೀರಾ. ಒಂದು 3 ದಿನ ತಾವು ತಮ್ಮ ಆರೋಗ್ಯಕ್ಕಾಗಿ ತಮ್ಮ ಒಂದು ಹಬ್ಬ ಅಂತ ಏನು ಮಾಡ್ತಾ ಇದ್ದಿಲ್ಲ, ಅದಕ್ಕಾಗಿ ನಾವು ಮೀಸಲಿಟ್ಟರೆ ತಪ್ಪಲ್ಲ ಅಂತ ಅನ್ಸುತ್ತೆ. ಯಾವುದೇ ಚಿಂತನೆ ತಾವು ತಮ್ಮ ಕಾರ್ಯಗಳನ್ನು ತಮ್ಮ ಆಟೋಟಗಳಲ್ಲಿ ಭಾಗವಹಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಕುಟುಂಬ ಸದಸ್ಯರು ಕೂಡ ಬರಲಿ ಅಂತ ನಾನು ಕೇಳ್ಕೊಳ್ತೇನೆ. ತಮಗೆ ಪ್ರೋತ್ಸಾಹ ನೀಡಿದರೆ ಇನ್ನೂ ಹೆಚ್ಚಿನ ಪರ್ಫಾರ್ಮೆನ್ಸ್ ಅನ್ನು ತೋರಿಸಲಿಕ್ಕೆ ಸಾಧ್ಯ ಆಗ್ತದೆ.